ನಮಸ್ಕಾರ. ಇಂದು 6ನೇ ತರಗತಿಯ ಕನ್ನಡ ವಿಷಯದ 6ನೇ ಪಾಠ ಮೆರವಣಿಗೆಯನ್ನು ನೋಡೋಣ. ಅದಕ್ಕೂ ಮೊದಲು ನಾವು ಇಂದು ಮೊದಲನ 5 ಪಾಠಗಳು ನೋಡಿದ್ವಿ. ಅವುಗಳು ವೈಯಕ್ತಿಕವಾದ ಮೌಲ್ಯಗಳನ್ನ ತಿಳಿಸ್ತಾ ಇದ್ವು. ಅವುಗಳೆಂದರೆ ಬೇರೆ ಬೇರೆಯಾದ ಒಂದು ವಿಡಿಯೋಗಳು ನಿಮ್ಗೆ ಸಿಗ್ತವೆ. ಈ 5 ಪಾಠಗಳಲ್ಲಿ ನಾವು ವೈಯಕ್ತಿಕ ಮೌಲ್ಯಗಳು ಅಂದರೆ ವ್ಯಕ್ತಿಗತವಾದ ಮೌಲ್ಯಗಳು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ನೀತಿಗಳು, ರಿವಾಜುಗಳು, ನಾವು ತಾಳ್ಮೆಯಂತಾಗಲಿ, ನಾವು ಜೀವನದಲ್ಲಿ ಹೇಗೆ ತಾಳ್ಮೆಯಿಂದ ಇರಬೇಕು, ನಮ್ಮ ಹಿರೀಕರಿಂದ, ದೊಡ್ಡವರಿಂದ ಅಥವಾ ಮಹಾನ್ ಸಾಧಕರಿಂದ ಏನು ಪಡಿಬೇಕು ಅನ್ನೋದನ್ನು ದೊಡ್ಡವ್ರ ದಾರಿ ಹೇಳಿಕೊಟ್ರೆ, ಗಂಧರ್ವ ಸೇನ ಅಂದರೆ ನಾವು ಹೇಗೆ ಒಂದು ವಿಷಯ ಬಿಟ್ಟು ಅದನ್ನು ವಿಷಯವನ್ನು ಯಾವ ರೀತಿ ವೈಭವೀಕರಿಸ್ತೀವಿ ಅನ್ನೋದನ್ನು ಹೇಳ್ಕೊಡುತ್ತೆ. ಕೃಷ್ಣ ಸುಧಾಮನಲ್ಲಿ ಸ್ನೇಹಿತರ ನಡುವೆ ಇರಬೇಕಾದಂಥ ಮೌಲ್ಯಗಳು. ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾನು ಏನು ಹೇಳಲೇಬೇಕಿಲ್ಲ, ನಿಮಗೆಲ್ರಿಗೂ ಗೊತ್ತಿರುತ್ತೆ. ಅದನ್ನು ಪಾಠದಲ್ಲೂ ನಾವು ನೋಡಿದ್ದೇವೆ. ಅದು ಮೇರು ವ್ಯಕ್ತಿತ್ವ, ನಮ್ಮ ರಾಜ್ಯದಲ್ಲಿ ಬಹು ಅನುಸರಣೀಯ ವ್ಯಕ್ತಿತ್ವ. ಹಾಗೂ ಕೊನೆಗೆ ಧನ್ಯವಾದ ಹೇಳಿದ ಕೊಕ್ಕರೆ. ಇದರಲ್ಲಿ ವ್ಯಕ್ತಿಗತವಾದ ಅಂದರೆ ವೈಯಕ್ತಿಕ ಮೌಲ್ಯಗಳನ್ನ ನಾವು ಕಲ್ತಿದ್ದೇವೆ. ಇನ್ನು ಇವತ್ತಿನ ಪಾಠ 6ನೇ ತರಗತಿಯ 6ನೇ ಕನ್ನಡ ಪಾಠ ಮೆರವಣಿಗೆ. ಇದೇನಿದೆ, ಮೆರವಣಿಗೆ ಅಂದ್ರೇನು? ಮೆರವಣಿಗೆ ಇದು ವೈಯಕ್ತಿಕವಾಗಿ ನಡೆಯುವಂಥದ್ದಲ್ಲ. ಮೆರವಣಿಗೆ ಅಂದರೆ ಸಮಾಜಮುಖಿ ಕೆಲಸ. ಸಮಾಜಮುಖಿ ಕೆಲಸ ಅಂತಂದರೆ ವೈಯಕ್ತಿಕ ಕೆಲಸಗಳು ನೀವುಗಳು ನಮ್ಮ ಕೆಲಸಗಳು ನಾವು ಮಾಡ್ಕೊಳ್ಳೋದಾಗುತ್ತೆ. ಸಮಾಜಮುಖಿ ಕೆಲಸದಲ್ಲಿ 16 ಜನ, 100 ಜನ, 16 ಜನ ಸೇರಿ, 100 ಜನ, 1000 ಜನ ಸೇರಿ ಮಾಡುವಂಥ ಸತ್ಕಾರ್ಯಗಳನ್ನ ಸಮಾಜಮುಖಿ ಕೆಲಸ ಅಂತ ನಾವು ಹೇಳ್ಬೋದು. ಅದರಲ್ಲಿ ಈ ಪಾಠದಲ್ಲಿ ನಾವು ಈ ಮೆರವಣಿಗೆ ಏನು ಎತ್ತ ಅನ್ನೋದನ್ನು ಈ ಪಾಠದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಅದರದ ಪ್ರವೇಶ ಹಂತದಲ್ಲಿ ನಾವು ಅಡಕವಾಗಿರೋ ಈ ಅಂಶಗಳನ್ನ, ಈ ಪಾಠದಿಂದ ಕಲಿಬೇಕಾದ ಅಂಶಗಳೇನಂತಂದರೆ, ಸಮಾಜಮುಖಿ ಕೆಲಸಗಳಲ್ಲಿ 10 ಜನ, ನಾನು ಹೇಳ್ದಂಗೆ 1000 ಜನ ಸೇರಿ ಮಾಡುವಂಥ ಕೆಲಸಗಳು. ಇದರಿಂದ ನಾವು ಸಮಾಜಮುಖಿಯಾಗಿ ಬದುಕೋದನ್ನು ಕಲಿತೇವೆ. ಸಮಾಜದಲ್ಲಿ ನಾವು ಒಬ್ಬರಾಗಿ ಬದುಕೋದನ್ನು ಕಲಿತೇವೆ. ಎಲ್ಲರೊಟ್ಟುಗೂಡಿ ಬದುಕೋದನ್ನು ಕಲಿತೇವೆ. ಹಾಗೂ ಸಮಾಜ ಹೊರಿಸುವಂಥ ಜವಾಬ್ದಾರಿಗಳನ್ನ ಹೊರಲು ಸಿದ್ಧ ಆಗ್ತೇವೆ. ಹೊತ್ತ ಜವಾಬ್ದಾರಿಯನ್ನು ನಾವು ಹೇಗೆ ಶ್ರದ್ಧೆಯಿಂದ ನಿರ್ವಹಿಸಬೇಕು ಅನ್ನೋದನ್ನ ಕಲಿತೇವೆ. ಹೀಗೆ ಯಶಸ್ವಿಯಾಗಿ ನಿರ್ವಹಿಸಿದ ಜವಾಬ್ದಾರಿಗಳು ನಮಗೆ ಉತ್ತಮ ಪಾಠಗಳನ್ನ ಕಲಿಸ್ತವೆ. ಸಮಾಜಮುಖಿ ಕೆಲಸಗಳನ್ನ ಮಾಡಿಸ್ಲಿಕ್ಕೆ ಪ್ರೇರೇಪಣೆ ಮಾಡ್ತವೆ. ಆ ಮೂಲಕ ನಮ್ಮ ಕೈಲಾದ ಸಮಾಜ ಸೇವೆಯನ್ನು ಅಥವಾ ಅಳಿಲು ಸೇವೆಯ ಮನೋಭಾವವನ್ನು ಬೆಳೆಸ್ಕೊಳ್ಳಿಕ್ಕೆ, ಸಮಾಜಮುಖಿ ಬದುಕು ಕಟ್ಕೊಳ್ಳಿಕ್ಕೆ ನೆರವಾಗುತ್ತೆ. ಈ ಪಾಠವು ಎಲ್ಲ ಅಂಶಗಳನ್ನ ಕಲಿಸ್ತಾ ಹೋಗುತ್ತೆ. ಹಾಗೆ ಈ ಮೆರವಣಿಗೆ ಹೀಗೆ ಭಾನುವಾರದ ದಿನ, ಅಂದೊಂದು ದಿನ ಭಾನುವಾರ ಶಾಲೆ ಬಾಗಿಲು ತೆರೆದಿರುತ್ತೆ. ಶಿಕ್ಷಕರು, ಊರಿನ ಮುಖ್ಯಸ್ಥರು, ವಿದ್ಯಾರ್ಥಿಗಳು ಎಲ್ಲರೂ ಸೇರಿರ್ತಾರೆ. ಆಗ ಸಭೆ ಪ್ರಾರಂಭ ಆಗುತ್ತೆ. ಶಿಕ್ಷಕರು ಎಲ್ರಿಗೂ ಸ್ವಾಗತವನ್ನು ಬಯಸಿ ಬಂದಿರೋ ಈ ಸಭೆ ಸೇರಿರೋ ಉದ್ದೇಶನೆಲ್ಲ ತಿಳಿಸ್ತಾ ಹೋಗ್ತಾರೆ. ಮತ್ತೊಬ್ಬ ಶಿಕ್ಷಕರು ಇನ್ನೊಬ್ಬರು ಶಿಕ್ಷಕರು ಹೇಳ್ತಾರೆ, ಆಗಬೇಕಾದಂಥ ಕೆಲಸಗಳು, ಸಿದ್ಧತೆಗಳನ್ನು ಪಟ್ಟಿ ಮಾಡಿ ಎಲ್ಲರ ಮುಂದೆ ಮಂಡಿಸ್ತಾ ಹೋಗ್ತಾರೆ. ಅದಕ್ಕೆ ಎಲ್ಲರೂ ದಯಮಾಡಿ ಪಾಲ್ಗೊಳ್ಬೇಕು ಅಂತಲೂ ಕೇಳ್ಕೊಳ್ತಾರೆ, ಮನವಿ ಮಾಡ್ತಾರೆ. ಅದಕ್ಕೆ ಅಂಪಣ್ಣ, ಇಲ್ಲಿ ಈ ಪಾಠದಲ್ಲಿ ಒಂದು ವಿಶೇಷವಾದ ಒಂದು ಕ್ಯಾರೆಕ್ಟರ್ ಅಂದರೆ ಅಂಪಣ್ಣ, ಒಬ್ಬ ವಿದ್ಯಾರ್ಥಿ. ಅಂದರೆ ನಾವು ಅಂಪಣ್ಣ ಯಾವ ಥರದ ಕ್ಯಾರೆಕ್ಟರ್ ಅಂದರೆ ಎಲ್ಲ ವಿಷಯಗಳಿಗೂ ಮೂಗು ತೂರಿಸುವಂಥವ್ರು. ಅಂದರೆ ಏನೇ ಇರಲಿ, ಏನೇ ಹೇಳಲಿ, ಅವನು ಅಂಪಣ್ಣ ಅನ್ನೋನು ಒಂದು ಮಧ್ಯ ಮಾತಾಡುವಂಥದ್ದು ಅಥವಾ ಡೌಟ್ ಕೇಳುವಂಥದ್ದು. ಹೀಗೆ ಪ್ರಾರಂಭದಲ್ಲಿ ಅಂಪಣ್ಣ ಆಯಿತು ಸರ್ ಅಂತ ಕೂಗ್ತಾನೆ. ಹೀಗೆ ಶಿಕ್ಷಕರು ಮುಂದುವರೆದು ತಯಾರಿಸಿದ ಯೋಜನೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆ ಯೋಜನೆಯನ್ನು ನೋಡಿದಂತೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ತಾವು ಯಾವ್ಯಾವ ಕೆಲಸ ಮಾಡಬೇಕು, ಸಂಗಡಿಗರಿಗೆ ಏನು ಮಾಡಬೇಕು ಅಂತೆಲ್ಲ ಅವರವರಲ್ಲೇ ಮಾತಾಡ್ಕೊಳ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ಎಲ್ಲ ಮಾತಾಡ್ಕೊಳ್ಳೋದು ಕಡಿಮೆ ಆಗುತ್ತೆ. ಆಗ ಊರಿನ ಹಿರಿಯರೊಬ್ಬರು, ಯಾವ್ಯಾವ ಸಿದ್ಧತೆಗಳನ್ನ ನಿರ್ವಹಿಸ್ತೀರಿ ಹೇಳ್ರಿ ಅಂತ ಕೇಳ್ತಾರೆ. ಆ ಊರಿನವರು ಕೇಳಿದಾಗ ಆಗ ಶಿಕ್ಷಕರ ಮೊದಲೇ ಒಬ್ಬೊಬ್ರಿಗೆ ಒಂದೊಂದು ಮಂತ್ರಿಗಳನ್ನ ಒಬ್ಬೊಬ್ಬರನ್ನ ಮಾಡಿರ್ತಾರೆ. ಕ್ರೀಡಾ ಮಂತ್ರಿ ಹೇಳ್ತಾರೆ, ಕ್ರೀಡಾ ಮಂತ್ರಿ ಅಬೀಬ್ ವಾದ್ಯ ಜವಾಬ್ದಾರಿಯನ್ನು ನಮ್ಮ ತರಗತಿ ನಿರ್ವಹಿಸ್ತಾರೆ ಅಂತಾನೆ. ಇನ್ನೊಬ್ಬರು ಶಿಕ್ಷಣ ಮಂತ್ರಿ ಡೀನಾ
ನಮ್ಮ ತರಗತಿ ಘೋಷಣಾ ವಾಕ್ಯಗಳು ನಿರ್ವಹಿಸುತ್ತೆ. ಘೋಷಣಾ ಫಲಕಗಳು ಅಂದರೆ ಭಿತ್ತಿ ಪತ್ರಗಳು ಅಂತ ಹೇಳ್ತೀವಲ್ಲ, ಭಿತ್ತಿಪತ್ರ ಅಥವಾ ಹಿಂಗೆ ಬೋರ್ಡ್ಗಳನ್ನ, ಮೆರವಣಿಗೆಗಳನ್ನೆಲ್ಲ ಇಟ್ಕೊಂಡು ಸಂದೇಶಗಳನ್ನ ನೀಡುವಂಥದ್ದು ಅದು. ಹಾಗೆ ದೊಡ್ಡೇಶನು ಕವಿಗಳ ಚಿತ್ರಗಳನ್ನು ನಮ್ಮ ತರಗತಿಯವರು ಇಟ್ಕೊಳ್ತಾರೆ ಅಂತ ಹೇಳ್ತಾನೆ. ಮತ್ತು ಹಾಡು ಮತ್ತು ಸಾಂಸ್ಕೃತಿಕ ಸಂಘದವರು ತಯಾರಿಯನ್ನು ಮಯೂರಿಯವರು ಒಪ್ಕೊಂಡಿರ್ತಾರೆ, ಮಯೂರಿ ತಂಡ. ಚಿಕ್ಕ ಮಕ್ಕಳಿಗೆ ವೇಷಭೂಷಣವನ್ನು ತೊಡಿಸಲು ಪಿಂಟು ತಂಡ ಜವಾಬ್ದಾರಿಯನ್ನು ಹೊತ್ಕೊಂಡಿರುತ್ತೆ. ಹಾಗೆ ಆರತಿಯನ್ನು ನಾವಿಡುತ್ತೇವೆ ಎಂದು ಉನ್ನತಿ ಹೇಳ್ತಾಳೆ. ಪೂರ್ಣ ಕಂಬವನ್ನು ನಾವು ಹೊರ್ತೇವೆ ಅಂತ ಡಾಲಿ ಹೇಳ್ತಾರೆ. ಎಲ್ಲರೂ ಆ ತಂಡದ ನಾಯಕರಾಗಿರ್ತಾರೆ. ಮಂಟಪದ ಅಲಂಕಾರ ನಮಗಿರಲಿ ಎಂದು ಯುವಕರ ಸಂಘದವರು, ಅಂದರೆ ಅಲ್ಲೊಂದು ಯುವಕರ ಸಂಘ ಇರುತ್ತೆ, ಅವರು ಮಂಟಪದ ಅಲಂಕಾರ ಅವ್ರು ತಗೊಳ್ತಾರೆ. ಕೋಲಾಟ ಮತ್ತು ಡೊಳ್ಳು ಕುಣಿತವನ್ನು ನಾವು ಮಾಡ್ತೇವೆ ಅಂತ ಯುವತಿ ಮಂಡಳಿ ಅವ್ರು ತಗೊಳ್ತಾರೆ. ಯುವಕ ಮತ್ತು ಯುವತಿ ಮಂಡಳಿ ಏನು ಮಾಡಿರ್ತಾರೆ ಅಲ್ಲಿ ಅವ್ರು ತಗೊಳ್ತಾರೆ. ಎಲ್ಲೆಡೆ ತೋರಣ ಮತ್ತು ಎಲ್ಲರಿಗೂ ಉಪಹಾರ ಕೊಡಿಸುವ ಊರಿನ ಹಿರಿಯರು ಜವಾಬ್ದಾರಿ ಹೊತ್ಕೋತಾರೆ. ಅವತ್ತಿನ ಆ ಕಾರ್ಯಕ್ರಮದಲ್ಲಿ ಬೇಕಾದಂಥ ಉಪಹಾರ, ತಿಂಡಿ ತಿನಿಸುಗಳನ್ನ ಊರಿನ ಹಿರಿಯರು ಒದಗಿಸಲು ಒಪ್ಕೊಳ್ತಾರೆ. ನಂತರ ಶಿಕ್ಷಕರು ಯೋಜನಾ ಪಟ್ಟಿಯನ್ನು ಅವರ ಹೆಸರುಗಳನ್ನು ಬರೆದುಕೊಂಡು ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಹಂಪಣ್ಣ ಎದ್ದು ನಿಂತು, ಸರ್ ನಾನು ಯಾವ ತಂಡ ಅಂತ ಕೇಳ್ತಾನೆ. ಆಗ ಹಂಪಣ್ಣ, ಅದೇ ಪ್ರತಿಯೊಂದು ವಿಷಯದಲ್ಲೂ ಹಂಪಣ್ಣಂದು ಪ್ರಶ್ನೆಗಳ ಅಥವಾ ಒಂದು ಧ್ವನಿ ಇದ್ದೇ ಇರುತ್ತೆ. ಆಗ ನೀನು ನಮ್ಮ ತಂಡದಲ್ಲಿ ಇದೆಯಾ ಕಣೋ ಬ್ಯಾಂಡ್ ಬಾರಿಸೋಕೆ ಅಂತ ಹಬೀಬ್ ಹೇಳ್ತಾನೆ. ಹಂಪಣ್ಣನಿಗೆ ಖುಷಿ ಆಗುತ್ತೆ. ಯೋಜನೆ ಅಂತ ಎಲ್ಲರೂ ಕಾರ್ಯಗಳಲ್ಲಿ ಹಂಚಿಕೆಯಾಗಿರ್ತವೆ. ಶಿಕ್ಷಕರು ಸಂತೋಷಗೊಂಡು ಪ್ರತಿಯೊಂದು ತಂಡದ ತೆರಳಿ ಅವ್ರಿಗೆ ಸೂಚನೆಗಳನ್ನು ನೀಡ್ತಾ ಹೋಗ್ತಾರೆ. ನಾವು ಆಗಲೇ ಹೇಳ್ದಂಗೆ ಹಬೀಬು, ಈ ಕ್ರೀಡಾ ಮಂತ್ರಿ ಮತ್ತು ಯುವಕರ ಮಂಡಳಿ ಇವರೆಲ್ಲ ಏನೇನು ಮಾಡಬೇಕು ಅಂತ ಮತ್ತೊಮ್ಮೆ ಶಿಕ್ಷಕರು ತಂಡವಾರು ಎಷ್ಟೆಷ್ಟು ಜನ ಇರಬೇಕು, ಹೇಗಿರಬೇಕು ಅನ್ನೋದನ್ನೆಲ್ಲ ವಿವರಿಸ್ತಾ ಅವ್ರಿಗೆ ಒಂದೊಂದೇ ಹೇಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಕೆಲವೊಂದು ಮುಖ್ಯವಾಗಿ ನೋಡೋದಾದರೆ ಬ್ಯಾಂಡ್ ಎಲ್ಲರೂ ಯಾವ ರೀತಿ ಬಟ್ಟೆಯನ್ನು ಧರಿಸ್ಬೇಕು, ಒಂದೇ ರೀತಿ ಬಟ್ಟೆ ಧರಿಸ್ಬೇಕು, ಅಥವಾ ಒಂದೊಂದು ತಂಡ ಒಂದೊಂದು ರೀತಿ, ಬ್ಯಾಂಡ್ ಬಾರಿಸೋರು ಒಂದು ರೀತಿ ಬಟ್ಟೆಯನ್ನು ಧರಿಸ್ಬೇಕು. ಮತ್ತು ಇನ್ನು ಮುಂದೆ ಭಿತ್ತಿಪತ್ರಗಳನ್ನ ಇಟ್ಕೊಂಡಿರೋರು ಒಂದು ರೀತಿ ಬಟ್ಟೆಯನ್ನು ಧರಿಸ್ಬೇಕು. ಅವರು ಯಾವ ರೀತಿ ನಡಿಬೇಕು, ಒಂದೊಂದೇ ಹೆಜ್ಜೆ ನಡಿಬೇಕು, ಎಲ್ಲರೂ ಒಂದು ಡಿಸಿಪ್ಲೀನಾಗಿ ನಡಿಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹೀಗೆ ಅವರವ್ರ ಜವಾಬ್ದಾರಿನ ಶಿಕ್ಷಕರು ಎಲ್ಲ ತಂಡದವರಿಗೆ ವಿವರಿಸ್ತಾ ಹೋಗ್ತಾರೆ. ಹಾಗೆ ಎರಡನೇ ಹಂತದ ಸಿದ್ಧತೆಯ ಘೋಷಣಾ ಫಲಕಗಳು ಮತ್ತು ಹೀಗೆ ಎಲ್ಲವೂ ವಿವರಿಸ್ತಾ ಹೋಗ್ತಾರೆ. ನಂತರದಲ್ಲಿ ಎಲ್ಲರೂ ಒಂದೇ ರೀತಿಯ ಉಡುಪು ಧರಿಸಿ, ಹಾಗೆ ಅಲಂಕಾರವು ಅಂದರೆ ಎಲ್ಲರೂ ಉಡುಪುಗಳನ್ನ ಒಂದೊಂದು ತಂಡದವರು ಒಂದೇ ರೀತಿ ಇರಬೇಕು, ಜೊತೆಗೆ ಅವರ ಅಲಂಕಾರಗಳು ಒಂದೇ ರೀತಿ ಇರಬೇಕು, ಡ್ರೆಸ್ ಕೋಡ್ಗಳ ಬಗ್ಗೆ ಎಲ್ಲನೂ ಹೇಳ್ತಾ ಹೋಗ್ತಾರೆ. ಹೀಗೆ ಶಿಕ್ಷಕರು ಆಯಾ ಸಿದ್ಧತೆಗಳ ಬಗ್ಗೆ ಸಂಬಂಧಿಸಿದಂತೆ ನಿರ್ದೇಶನಗಳನ್ನ ನೀಡಿ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಅವರವರ ಅಂದರೆ ಇದೆಲ್ಲ ಶಿಕ್ಷಕರು ಎಲ್ಲ ಜವಾಬ್ದಾರಿಗಳನ್ನ ಯಾರ್ಯಾರು ಎಲ್ಲ ವಹಿಸಿ ಪಟ್ಟಿ ಮಾಡಿದ ನಂತರ ಅದಾದಮೇಲೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತಾರೆ. ಎಲ್ಲರೂ ಅವರವರಲ್ಲೇ ಚರ್ಚೆ ಮಾಡ್ತಾ ಅವರವರ ಅಭಿಪ್ರಾಯಗಳನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಒಮ್ಮೆ ಶಿಕ್ಷಕರು ಕಾರ್ಯಕ್ರಮದ ವಿವರಣೆ ನೀಡ್ತಾರೆ. ಹಂಪಣ್ಣ ಎಲ್ಲ ವಿಚಾರದನ್ನು ಮತ್ತೊಂದು ತೋರಿಸೋದು ಬಿಡೋಲ್ಲ. ಶಿಕ್ಷಕರು ಇದೆಲ್ಲ ಆದ ನಂತರ ಎಲ್ಲರಿಗೂ ವಂದನೆ ತಿಳಿಸಿ, ಇನ್ನು 2 ಭಾನುವಾರಗಳು ಇಲ್ಲೇ ನಾವು ಈಗೇನು ನಾವು ಪಟ್ಟಿಯನ್ನು ಸಿದ್ಧಪಡಿಸ್ಕೊಂಡ್ವಿ, ಯಾರ್ಯಾರು ಏನೇನು ಕೆಲಸ ಮಾಡಬೇಕು, ಯಾವ್ಯಾವ ತಂಡ ಯಾವ ರೀತಿ ಜವಾಬ್ದಾರಿ ಹೊತ್ಕೊಂಡಿದೆ, ಅದೆಲ್ಲನೂ ಮುಂದಿನ 2 ಭಾನುವಾರಗಳಲ್ಲಿ ಹೀಗೆ ಅಭ್ಯಾಸ ಮಾಡೋಣ, ಮೆರವಣಿಗೆಗೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಒಪ್ಕೊಂಡು ಉತ್ಸಾಹದಿಂದ ಅಂತ ಹೇಳ್ತಾರೆ. ಯೋಜನೆಯಂತೆ ಮುಂದಿನ 2 ಭಾನುವಾರಗಳು ಸಿದ್ಧತೆ ನಡೀತವೆ. ಅಂದ್ಕೊಂಡಂತೆ 3ನೇ ಭಾನುವಾರ ಬಂದೇ ಬಿಡುತ್ತೆ. ಅಂದ್ಕೊಂಡಂತೆ 2 ಭಾನುವಾರಗಳ ಸಿದ್ಧತೆಯ ನಂತರ ನವೆಂಬರ್ 1 ಬಂದೇ ಬಿಡುತ್ತೆ. ನವೆಂಬರ್ 1 ಅಂದರೆ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ದಿವಸ, ಕನ್ನಡ ರಾಜ್ಯೋತ್ಸವ, ತಾಯಿ ಭುವನೇಶ್ವರಿಯನ್ನು ಮೆರವಣಿಗೆ ಮಾಡುವಂಥ ದಿವಸ. ಆಗ ಎಲ್ಲರೂ ಬಂದೇ ಬಿಡುತ್ತೆ. ಶಿಕ್ಷಕರ ಸೂಚನೆಯಂತೆ ಎಲ್ಲ ತಂಡದವರು ಮೆರವಣಿಗೆಯಲ್ಲಿ ಸಿದ್ಧವಾಗಿ ಭಾಗವಹಿಸಿರ್ತಾರೆ. ಆದರೆ ಭುವನೇಶ್ವರಿಯಲ್ಲಿ ಕರ್ನಾಟಕದ ಮಾತೆ ಭುವನೇಶ್ವರಿಯಲ್ಲಿ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಪರಸ್ಪರ ಮಾತಾಡ್ಕೊಳ್ತಿದ್ದಂತೆ ಮುಚ್ಚಿದ್ದ ಅಧ್ಯಾಪಕರ ಕೊಠಡಿ ಬಾಗಿಲು ನಿಧಾನವಾಗಿ ತೆರೆಯಿತು. ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರ
ಮೆಚ್ಚಿನ ವಿದ್ಯಾರ್ಥಿಯಾದ ಹಸೀನಾ ಕರ್ನಾಟಕ ಮಾತೆ ಭುವನೇಶ್ವರಿಯ ವೇಷವನ್ನು ಧರಿಸಿ ಕೊಠಡಿಯಿಂದ ಹೊರಬಂದು ರಥವೇರಿ ನಿಂತ್ಕೋತಾಳೆ. ಆಗ ಸಾಕ್ಷಾತ್ ಭುವನೇಶ್ವರಿ ಸ್ವರೂಪದಂತೆ ಕಂಡ ಹಸೀನಾ ಕಂಡು ಕಾಣಿಸ್ತಾ ಇರ್ತಾಳೆ. ಹೀಗೆ ಮೆರವಣಿಗೆ ಪ್ರಾರಂಭವಾಗುತ್ತೆ. ಎಲ್ಲರೂ ಕರ್ನಾಟಕ ಮಾತೆ ಭುವನೇಶ್ವರಿಗೆ ಜಯವಾಗಲಿ ಮತ್ತು ಜಯಘೋಷಗಳು ಜಯಕಾರಗಳು ನಡೀತಾ ಇರ್ತವೆ. ಎಂಥ ಅಪರೂಪವಾದ ದೃಶ್ಯ ಅಂದರೆ ಎರಡು ಕಣ್ಣು ನೋಡ್ಲಿಕ್ಕೆ ಸಾಲದು, ಅಷ್ಟು ಅಚ್ಚುಕಟ್ಟಾಗಿ ಮೆರವಣಿಗೆ ಚೆನ್ನಾಗಿ ಬರುತ್ತೆ. ಎಲ್ಲರೂ ಅಲ್ಲಿದ್ದ ನೆರೆದಿದ್ದಂಥ ಊರಿನ ಸ್ಥಳೀಕರೆಲ್ಲ ಯಾವ ದಸರೆಗೂ ಕಡಿಮೆ ಇಲ್ಲ ಅಂತ ಮಾತಾಡ್ಕೋತಾ ಇರ್ತಾರೆ. ಅದನ್ನು ನೋಡಿ ಕೆಲವ್ರಿಗೆ ಮಾತೇ ಬರಲ್ಲ. ಇನ್ನು ಕೆಲವರು ಅಬ್ಬಬ್ಬಾ ಅಂತ ಉಬ್ಬೇರಿಸಿ ಎಷ್ಟು ಅಚ್ಚುಕಟ್ಟಾಗಿ ಮಕ್ಕಳು ಮಾಡಿದ್ದಾರೆ ಅಂತೆಲ್ಲ ಖುಷಿ ಪಡ್ತಾ ಇರ್ತಾರೆ. ಅದೇ ಗೊತ್ತಲ್ಲ, ವಿಶೇಷವಾದ ಗುಣದ ಹಂಪಣ್ಣ ಎಲ್ಲರೂ ಅವನನ್ನು ನೋಡಬೇಕು ಅನ್ನೋ ದೃಷ್ಟಿಯಲ್ಲಿ ವಿವಿಧ ಭಂಗಿಯಲ್ಲಿ ಬ್ಯಾಂಡ್ಗಳನ್ನ ಬಾರಿಸ್ತಾ ಹೆಜ್ಜೆ ಆಗ್ತಾ ಇರ್ತಾನೆ. ಭವ್ಯವಾದ ಮೆರವಣಿಗೆ ವಿಜೃಂಭಣೆಯಿಂದ ಸಾಗ್ತಾ ಇದೆ. ತಾಯಿ ಭುವನೇಶ್ವರಿ ಭವ್ಯತೆಗೆ ಜನರೆಲ್ಲ ಕೈ ಮುಗಿದು ಮನಸಾರೆ ನಮಿಸ್ತಾ ಇದ್ದಾರೆ. ತಾಯಿ ನಗುತ್ತಾ ಎಲ್ಲರನ್ನೂ ಅರಸುತ್ತಿದ್ದಾಳೆ. ಮೆರವಣಿಗೆ ಸಾಗುತ್ತಲೇ ಇದೆ. ಹೀಗೆ ನವೆಂಬರ್ 1 ಕನ್ನಡ ನಾಡನ್ನು ಇರುವವರೆಗೂ ಸಾಗುತ್ತಲೇ ಇರುತ್ತದೆ. ಕನ್ನಡ ರಾಜ್ಯೋತ್ಸವ ಕರ್ನಾಟಕದ ಹಬ್ಬ ವಾಗಿದೆ. ಹೀಗೆ ಈ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು, ಊರಿನ ಹಿರೀಕರು ಎಲ್ಲರೂ ಸೇರಿಕೊಂಡು ಈ ಮೆರವಣಿಗೆ ಕಾರ್ಯವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ. ಹೀಗೆ ಮೆರವಣಿಗೆ ಯಶಸ್ವಿಗೊಳ್ಳುತ್ತೆ. ಈ ಪಾಠದಲ್ಲಿ ನಾವು ತಿಳಿಯುವಂಥದ್ದು ಏನಂದರೆ, ಎಲ್ಲರೂ ಸೇರಿ ಒಗ್ಗೂಡಿ ಮಾಡುವಂಥ ಕಾರ್ಯಗಳು. ಈ ಪಾಠದಲ್ಲಿ ನಾವು ಮೆರವಣಿಗೆ ತಿಳ್ಕೊಂಡ್ವಿ. ಮುಂದಿನ ಪಾಠದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನೀವೆಲ್ಲರೂ ದಯಮಾಡಿ ನಮ್ಮ ಈ ಸ್ಕೂಲ್ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋನ ಲೈಕ್ ಮಾಡೋದ್ರ ಮೂಲಕ ಸಬ್ಸ್ಕ್ರೈಬ್ ಆಗಿ, ಮತ್ತು ಏನಾದರೂ ಟೀಕೆ ಟಿಪ್ಪಣಿಗಳು, ನಿಮ್ಮ ಅನಿಸಿಕೆಗಳನ್ನ ದಯಮಾಡಿ